ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿರಬೇಕು ಅಂತ ಅಂದ್ಕೋತೀನಿ. ಫ್ರೆಂಡ್ಸ್, ಇದು ರಕ್ಷಾಬಂಧನ್ ಡೇ ಲಾಗು. ಅವತ್ತು ಏನೇನು ಮಾಡಿದ್ವಿ ಅಂತ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಆನಿಯನ್ ದೋಸೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು. ಹಾಗೆ ನೋಡಿ, ನಾನು ಪನ್ನೀರ್ನ ಮನೆಯಲ್ಲೇ ಮಾಡ್ಕೊತೀನಿ. ಆ್ಯಕ್ಚುಲಿ ಮಾಡೋದಕ್ಕೆ ರೀಸನ್ನು ಹನ್ವಿ ಫ್ರಿಡ್ಜು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ಲು. ಅದಕ್ಕೋಸ್ಕರ 1 ಲೀಟ್ರ್ ಹಾಲು ಫುಲ್ಲು ಒಡೆದೋಗ್ಬಿಡ್ತು. ಕಾಯಿಸಿದರೆ ಅದನ್ನು ಹಾಗೆ ಪನ್ನೀರ್ ಮಾಡಿದೆ. ಇತ್ತೀಚೆಗೆ ಪನ್ನೀರ್ ಕೂಡ ಫೇಕು, ಎಲ್ಲ ಕಲ್ತಿ ಎಲ್ಲ ಸಿಗ್ತಿದೆ ಅಲ್ವಾ. ಅದಕ್ಕೆ ನಾನು ಪನ್ನೀರ್ನ ಮನೆಯಲ್ಲೇ ಮಾಡಿಕೊಂಡೆ ಈ ಸಾರಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಆ ಹಾಲನ್ನು ಜಸ್ಟ್ ಕಾಯಿಸಿದರೆ ಸ್ವಲ್ಪ ಅದರಲ್ಲಿ ಇನ್ನೂ ಸ್ವಲ್ಪ ಮೊಸರು ಹಾಕಿದರೆ ಆಗುತ್ತೆ. ಇದು ಮಜ್ಜಿಗೆ ಮೆಣಸಿನ್ಕಾಯಿ. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಿದ್ದೀನಿ ಅಂತ, ಅದು ಇದು. ಹಾಗೆ ನೋಡಿ, ಹಸಿ ಮೆಣಸಿನ್ಕಾಯಿಗೆ ನಾನು ಸ್ವಲ್ಪ ಸಸಿ ಹಾಕಿದ್ದೆ. ಮೆಣಸಿನ್ಕಾಯಿ ಬೀಜ ಹಾಕಿದರೆ ಹುಟ್ಟಿದೆ. ಅದು ಬಂದುಬಿಟ್ಟು ಶುಂಠಿ ಚಿಗುರು ಬಂದಿದೆ. ಇದು ಬೆಳ್ಳುಳ್ಳಿ ನೋಡಿ, 3 ಸುಮ್ಮನೆ ಚಿಕ್ಕ ಇದು ಬರುತ್ತೆ ಅಲ್ವಾ, ಅದನ್ನು ಇಟ್ಟಿದ್ದೆ. ಅದು ಆ ಥರ ಬೆಳೆದಿದೆ. ಫ್ರೆಂಡ್ಸ್, ಬ್ರೇಕ್ಫಾಸ್ಟು ಮಾಡಿದ್ವಿ ಅಲ್ವಾ ಆನಿಯನ್ ದೋಸೆನ. ಅದಾದ ನಂತರ ಇವಳು ಸ್ವಲ್ಪ ಹಠ ಮಾಡಿದ್ಲು. ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಹೋಗ್ಬರೋಣ ಒಂದು ರೌಂಡು ಅಂತೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ತುಂಬ ಹಠ ಮಾಡ್ತಿದ್ದಾಳೆ ಇತ್ತೀಚೆಗೆ ನೋಡಿ. ಅವಳೇ ಬೈಕ್ ಸ್ಟಾರ್ಟ್ ಮಾಡೋದು ಎಲ್ಲ ಮಾಡ್ತಾಳೆ. ಒಂದು ರೌಂಡ್ ಹೊರಗಡೆ ಹೋಗಿ ಬಂದ ತಕ್ಷಣ ಅವಳನ್ನ ನಾನು ಇವಳಿಗೆ ನೋಡ್ಕೋತೀನಿ ನಾನು ಅಂತಂದರು. ಸರಿ ಅಂತೇಳ್ಬಿಟ್ಟು ಅವಳನ್ನ ಮಲಗ್ಸೋದಕ್ಕೆ ಹೋದರು. ನಾನು ಅದಕ್ಕೆ ಆಫ್ಟರ್ನೂನಿಗೆ ಲಂಚಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ನೋಡಿ ಸ್ವಲ್ಪ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಮತ್ತು ತೊಗರಿಬೇಳೆ ಹಾಕಬೇಕು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮಲ್ಗೋದಿಕ್ಕಂತ ಕರ್ಕೊಂಡು ಹೋದರು ಅಲ್ವಾ, ಮಲಗಿಲ್ಲ, ಮತ್ತೆ ಬಂದಿದ್ದಾಳೆ. ಚಿಪ್ಸ್ ತೊಗೊಂಡು ತಿಂದ್ಕೋತಾ ಬಂದಿದ್ದಾಳೆ ನೋಡಿ. ಜೊತೆಗೆ ನಾನು ತೊಗರಿಬೇಳೆ ಕೂಡ ಹಾಕ್ತಾಯಿದ್ದೀನಿ. ಟೇಸ್ಟು 2 ಥರ ಬೇಳೆ ಹಾಕಿ ಯಾವಾಗಲೇ ಆಗಲಿ ಪಪ್ಪು ಮಾಡ್ಬೋದು, ಸಾಂಬಾರು ಮಾಡೋದಾಗಿರ್ಬೋದು, ಏನು ಮಾಡಿದರೂ ಕೂಡ 2 ಥರ ಬೇಳೆ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಆ ಬೇಳೆ ನಾನು ನೀಟಾಗಿ 1 ಕಪ್ಪಷ್ಟು ಬೇಳೆ ಹಾಕಬೇಕು. 2 ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ವಾಶ್ ಮಾಡಿದ ನಂತರ ಇದರಲ್ಲಿ ಈಗ ಸ್ವಲ್ಪ ಅರಶಿನ ಪುಡಿ, ಸಾಂಬಾರಿಗೆ ಏನೇನು ಹಾಕಬೇಕು ಇದರಲ್ಲಿ ಆ ಬೇಳೆನ ವಾಶ್ ಮಾಡ್ಕೊಂಡ ನಂತರ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕ್ಬಿಟ್ಟು ಇಡಬೇಕು. ಫಸ್ಟು 1-2 ವಿಷಲ್ ಹಾಕಿದ ನಂತರ ಬೇಳೆ ಬೇಗ ಕುದಿಯುತ್ತೆ ಅಂತಂದರೆ ನೀವು 1 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಸಾಂಬಾರು ಮಂದ ಬರುತ್ತೆ, ನುಣ್ಣಗಾಗಲಿ ಬೇಳೆ ಅಂತೇಳ್ಬಿಟ್ಟು ನಾನು 2 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ನೋಡಿ. ಮಿಡ್ಲಲ್ಲಿ ಅವಳಂತೂ ಅಡ್ಡಾಡ್ತಿದ್ದಾಳೆ. ಇನ್ನೇನು ಮಾಡೋದು, ಮಲಗಿಲ್ಲ ಬಿಡು, ಆಟ ಆಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ನೋಡಿ. ಮತ್ತು ರೈಸಿಗೆ ನಾನು ರೈಸು ಕುಕ್ಕರಲ್ಲಿ ಮಾಡೋದಿಲ್ಲ ಫ್ರೆಂಡ್ಸ್. ಬೇರೆ ಸಾಂಬಾರು ಫ್ರೈ ಏನು ಮಾಡಿದರೂ ಕೂಡ ನಾನು ನಾರ್ಮಲಿ ಬೌಲಲ್ಲೇ ಮಾಡೋದು, ಕುಕ್ಕರಲ್ಲಿ ತಿನ್ನೋದಿಲ್ಲ. ಸೊ ಲೇಟಾಗಿ ಕುದಿಯೋದು, ಬೇಗ ಕುದಿಯುತ್ತಂತೆ ಅದರಲ್ಲಿ. ಅದಕ್ಕೋಸ್ಕರ ಕುಕ್ಕರಲ್ಲಿ ನಾವು ಮಾಡೋದಿಲ್ಲ. ಏನಾದರೂ ಬೇಳೆ ಈ ಥರದ್ದು ಮಾತ್ರನೇ ಪಪ್ಪು ನಾನು ಕುಕ್ಕರಲ್ಲಿ ಮಾಡ್ಕೊಳ್ಳೋದು. ಅದಾದ ನಂತರ ಬೇಳೆ ಕುದಿಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸಾಂಬಾರಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸೋರೆಕಾಯಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಸೈಡಿಗೆ. ಹಾಗೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೈಡಿಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಇದು ಫ್ರೆಂಡ್ಸ್, ಇದು ಕರಿಬೇವಿನ ಸೊಪ್ಪು. ಹತ್ತತ್ರ 20 ದಿನ ಆಗಿದೆ ಫ್ರೆಂಡ್ಸ್. ಈ ಥರ ಕೊನೆ ನಾವು ಊರಿಂದ ಏನಾದರೂ ತಂದುಕೊಂಡ್ರೆ ಈ ಥರ ಕೊನೆ ಹಾಗೆ ಇಡಬೇಕು, ಕವರಲ್ಲಿ ಕಟ್ಟಿ ಇಡಬೇಕು. ಹಂಗಾದರೆ ತುಂಬ ಹಸಿಯಾಗಿರುತ್ತೆ. 1.5 ತಿಂಗಳು 2 ತಿಂಗಳು ಬೇಕಿದ್ದರೂ ಬರುತ್ತೆ. ಈಗ ನೋಡಿ, ಒಂದು ಸೈಡು ಹನ್ವಿನ ಮತ್ತೆ ಕರ್ಕೊಂಡೋಗಿ ಮಲಗಿಸ್ತಾ ಇದ್ದಾರೆ ಆದಿ. ಇತ್ತೀಚೆಗೆ ಈ ತೊಟ್ಲಲ್ಲೇ ಮಲಗೋದು ಕಲ್ತಿದ್ದಾಳೆ. ಅದರಲ್ಲಿ ಅವಳಿಗೆ ವೆಯ್ಟು ತಡೀತಾ ಇಲ್ಲ ಆ ತೊಟ್ಲು, ಆದರೂ ಕೂಡ ಅದರಲ್ಲೇ ಮಲಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಸೊ ನಾನು ಅವ್ರನ್ನ ಏನು ಮಾಡ್ತಿದ್ದಾರೆ ನೋಡ್ಕೊಂಬಂದು ಅಷ್ಟರಲ್ಲಿ ರೈಸು ಕುದ್ಬಿಟ್ಟಿತ್ತು. ಅದನ್ನು ವಾಟ್ರೆಲ್ಲ ತೆಗಿಯೋಣ ಅಂತೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ದೀನಿ. ಬೇಳೆ ಕೂಡ ಚೆನ್ನಾಗಿ ಕುದ್ದಿದೆ. ಅದಾದ ನಂತರ ರೈಸಲ್ಲಿರ್ತಕ್ಕಂಥ ವಾಟ್ರೆಲ್ಲ ಕೂಡ ಬಗ್ಗಿಸ್ತಾ ಇದ್ದೀನಿ ನೋಡಿ. ಎಕ್ಸ್ಟ್ರಾ ವಾಟರ್ ಇರುತ್ತೆ ಅಲ್ವಾ ಅದು. ಫ್ರೆಂಡ್ಸ್, ಸಿಲ್ವರಲ್ಲಿ ಮಾಡಬಾರ್ದಂತೆ. ಇತ್ತೀಚೆಗೆ ತುಂಬ ಜನ ಹೇಳ್ತಾ ಇರೋದು ಅದೇ, ರೀಸನ್ ಗೊತ್ತಿಲ್ಲ. ಕೆಲವರು ಶಾಪಲ್ಲಿ ಕೇಳಿದರೆ ಏನಂತಾರಪ್ಪ ಅಂದರೆ, ಇತ್ತೀಚೆಗೆ ಸ್ಟೀಲು ಮಣ್ಣಿಂದು ಎಲ್ಲ ಯೂಸ್ ಮಾಡ್ತಿದ್ದಾರೆ ಅಲ್ವಾ, ಸುಮ್ಮನೆ ಹೆಲ್ತ್ ಹೆಸರು ಹೇಳ್ಬಿಟ್ಟು ಆ ಥರ ಸಿಲ್ವರ್ ಕಂಪ್ನಿ ಮೇಲೆ ತುಂಬ ಸುಮ್ಮನೆ ಗೂಬೆ ಕೂರಿಸ್ತಿದ್ದಾರೆ, ಅದು ಇದು ಅಂತ ಅಂತಿದ್ದಾರೆ. ಯಾಕೆ ಬೇಕು, ರೆಗ್ಯುಲರಾಗಿ ತಿನ್ನೋದು ರೈಸೇ ಅಲ್ವಾ ಅಂತೇಳ್ಬಿಟ್ಟು ನಾನು ರೈಸು ಸ್ಟೀಲಲ್ಲೇ ಮಾಡ್ತಿದ್ದೀನಿ ಇತ್ತೀಚೆಗೆ.
ನೋಡಿ ಸಾಂಬಾರು ಬೇಳೆ ಕುದ್ದಿದೆ ಅಲ್ವಾ, ಇದರಲ್ಲಿ ಈಗ ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಕೂಡ ಹಾಕ್ತಾಯಿದ್ದೀನಿ. ಅದರಲ್ಲೇ ಅದೇ ಕುಕ್ಕರಲ್ಲೇ ಹಾಕ್ಕೊಬೇಕು ಎಲ್ಲವೂ ಕೂಡ. ಸ್ವಲ್ಪ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವು ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ ಏನು ಬೇಕಿದ್ರೂ ಹಾಕ್ಕೋಬೋದು. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಎಲ್ಲವೂ ಕೂಡ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ ಹಸಿಮೆಣ್ಸಿನ್ಕಾಯಿ, ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಸೋರೆಕಾಯಿ ಎಲ್ಲ ಕೂಡ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಸೋರೆಕಾಯಿನ ದಪ್ಪ ದಪ್ಪ ಪೀಸು ಉದ್ದವಾಗಿ ಕಟ್ ಮಾಡ್ಕೊಬೇಕು ಸಾಂಬಾರಿಗೆ, ಹಂಗಾದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಅಂದರೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ವಾಟ್ರ್ ಹಾಕ್ಕೊಂಬಿಟ್ಟು ನೀವು ಅದನ್ನು ಕೂಡ 1-2 ವಿಷಲ್ ಹಾಕ್ಸ್ಕೊಬೇಕು. ಒಂದು ಸೈಡ್ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಬೆಳ್ಳುಳ್ಳಿನ ಸುಲಿದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದೆಲ್ಲ ಕೂಡ ರೆಡಿ ಮಾಡಿ ಒಂದು ಸೈಡಿಗೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಕೌಂಟರ್ ಟಾಪು ಯಾವಾಗಲೂ ಕೂಡ ಕ್ಲೀನಾಗಿರಬೇಕು, ಇಲ್ಲಾಂದರೆ ಇಷ್ಟ ಆಗೋದಿಲ್ಲ. ಯಾವಾಗಿಂದವಾಗ ನಾನು ನೀಟ್ ಮಾಡ್ಕೋತಾ ಇರ್ತೀನಿ, ಎಲ್ಲದಲ್ಲೇ ಸಾಮಾನು ಇಡೋದು ಏನೂ ಮಾಡೋದಿಲ್ಲ. ಮತ್ತು ಒಂದು ಸೈಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಸೊ ವಾಷಿಂಗ್ ಮಿಷಿನ್ಗೆ 2 ದಿನಕ್ಕೊಂದು ಸರಿ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡೋದು ಏರಿಯಲ್ ಲಿಕ್ವಿಡ್ಡು. ಇದಾದ್ರೇ ಚೆನ್ನಾಗಿ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿ ನೀಟಾಗುತ್ತೆ. ಅದಕ್ಕೋಸ್ಕರ ಇದು ವಾಷಿಂಗ್ ಮಿಷಿನ್ಗೂ ಕೂಡ ಹಾಕ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ಅವ್ಳು ಮಲಗೋದ್ರೊಳಗೆ ಅದಾದರೆ ಅದನ್ನು ಕೂಡ ಹಾರಾಕ್ಬೋದು ಅಂತ. ನೋಡಿ ಒಂದು ಸೈಡ್ ರೈಸ್ ಆಗಿದೆ ಅಲ್ವಾ, ಕುಕ್ಕರಲ್ಲಿ ನಾನು ಸಾಂಬಾರಿಗೆ ಇಟ್ಟಿದ್ದೀನಿ. ಒಂದು ಸೈಡು ರೈಸ್ ಎತ್ತಿಟ್ಬಿಟ್ಟು ಈಗ ಇದರಲ್ಲಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಚಿಕ್ಕದೊಂದು ಪ್ಯಾನ್ ತೊಗೊಂಡ್ಬಿಟ್ಟು ಆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸಮೇತವಾಗಿ ಚೆನ್ನಾಗಿ ಜಜ್ಜಿ ಹಾಕಬೇಕು. ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಈರುಳ್ಳಿ, ಇದರಲ್ಲಿ ಒಗ್ಗರಣೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸೈಡಿಗೆ ತಿನ್ನೋದಕ್ಕೆ ಅದರಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ ನಂತರ ಈ ಥರ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು. ಕೊನೆಗೂ ಇವಳು ಮಲಗಿಲ್ಲ, ಇನ್ನೇನು ಮಾಡೋದು, ಆಪ್ಷನ್ ಇಲ್ಲ. ನಾವು ಮತ್ತೆ ಕಳಿಸಿದ್ದಾರೆ ಆಟಾಡ್ಕೊ ಹೋಗು ಅಂತೇಳ್ಬಿಟ್ಟು. ಅವರು ಎಷ್ಟೊತ್ತಂತ ಮಲಗಿಸ್ತಾರೆ. ಉಬಿ ತೊಟ್ಲಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನೋಡಿ ಹೆಂಗೆ ಅಡ್ಡಾಡ್ತಿದ್ದಾಳೆ, ಮನೆ ಫುಲ್ಲು. ಇತ್ತೀಚೆಗೆ ತುಂಬ ತರಲೆ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ನೀವೇ ಹೇಳಿ. ತರಲೆ ಅಂದರೆ ತರಲೆ ಮಾಡ್ತಿದ್ದಾಳೆ. ಸುಸ್ತು ಹೊಡೆದ್ಬಿಟ್ಟು ಆದಿನೇ ಹೋಗಿ ಮಲಗಿಬಿಟ್ಟಿದ್ದಾರೆ ಇವಳನ್ನ ಉಬಿ. ಸರಿ ಬಿಡು ಅಂತೇಳಿ ಆಟಾಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟೆ ನಾನು ಕೂಡ. ನೋಡಿ ಸಾಂಬಾರು ಎಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅದಾದ ನಂತರ ಊಟ ಮಾಡಿಕೊಂಡು ಅನ್ವಿನ ಸ್ವಲ್ಪ ಹೊತ್ತು ಮಲಗಿಸ್ಕೊಂಬಿಟ್ಟು ಮತ್ತೆ ಈವ್ನಿಂಗು ನಾವು ಶಿವಾಜಿನಗರ್ಗೆ ಹೋಗಬೇಕಿತ್ತು. ಸ್ವಲ್ಪ ಏನೋ ತಗೊಳ್ಳೋದಿದೆ, ಏನೋ ನೋಡಿ ಬರಬೇಕು ನಾನು ಅಂತೇಳ್ಬಿಟ್ಟು ಆದಿ ಕರ್ಕೊಂಡು ಹೋದರು ನನ್ನ. ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇದು ಮಂಡೇ ಫ್ರೆಂಡ್ಸ್, ತುಂಬ ವೀಕ್ ಡೇಸಲ್ಲಾದರೆ ಮಂಡೇ ಇದು ರಾಖಿ ಫೆಸ್ಟಿವಲ್ ಇತ್ತು ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಟೈಮ್ ಹೋಗ್ತಾ ಇರೋದು ಶಿವಾಜಿನಗರಿಗೆ ವೀಕ್ ಡೇಸಲ್ಲಿ. ಯಾವಾಗಲೂ ಕೂಡ ವೀಕೆಂಡ್ಸೇ ಹೋಗ್ತಾ ಇದ್ದಿದ್ದು. ತುಂಬ ಖಾಲಿ ಇತ್ತು ಫ್ರೆಂಡ್ಸ್, ಎಷ್ಟು ಖಾಲಿ ಇತ್ತು ಅಂದರೆ ನೀವು ಯಾವಾಗಲಾದರೂ ಅಷ್ಟೇ ಶಿವಾಜಿನಗರ ಹೋಗಬೇಕು ಅಂತ ಅಂದರೆ ವಾರದ ಮಧ್ಯದಲ್ಲಿ ಹೋಗಿ, ಖಾಲಿ ಇರುತ್ತೆ. ಈಸಿಯಾಗಿ ಶಾಪಿಂಗ್ ಮಾಡಿಕೊಂಡು ನಾವು ಬೇಗ ಬಂದುಬಿಡ್ಬೋದು. ನೋಡಿ ಎಷ್ಟು ಶಾಪ್ಸು ಎಲ್ಲ ಕೂಡ ಖಾಲಿ. ನಾವೇನಾದರೂ ಶನಿವಾರ ಭಾನುವಾರಗಿನ ಹೋಗ್ಬಿಟ್ರೆ ತುಂಬ ಕ್ರೌಡ್ ಇರುತ್ತೆ, ಎಲ್ಲೂ ಅಡ್ಡಾಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಈ ಶಾಪಲ್ಲಿ ಏನೋ ನೋಡೋದಕ್ಕಂತ ಕರ್ಕೊಂಡೋದ್ರು. ನೋಡಿ ಈ ಶಾಪಲ್ಲಂತೂ ಎಲ್ಲ ಕೂಡ ಸಿಗುತ್ತೆ. ಈ ಶಾಪ್ ಬಂದುಬಿಟ್ಟು ಬಸ್ ಸ್ಟಾಪಲ್ಲೇ ಇರೋದು. ನಮಗೆ ಬೈಕ್ ಪಾರ್ಕಿಂಗು ಎಲ್ಲ ಕೊಡ್ತಾರೆ ಅಲ್ವಾ, ಅಲ್ಲೇ ಅಪೋಸಿಟಲ್ಲೇ ಬರುತ್ತೆ ಈ ಶಾಪು. ಅಲ್ಲಿ ದೊಡ್ಡದೊಂದು ಮರ ಇದೆ, ಆ ಮರ ಅಪೋಸಿಟೇ. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಸು ಕೂಡ ಸಿಗುತ್ತೆ ನೋಡಿ. ಈ ಥರ ಬೌಲ್ಸು, ಚಿಕ್ಕ ಬಾಕ್ಸಸ್ಸು, ಸ್ಪೂನುಗಳಾಗಿರ್ಬೋದು, ಈ ಥರ ಗಿಫ್ಟ್ ಐಟಮ್ಸು. ನೀವು ಯಾರಿಗಾದರೂ ಗಿಫ್ಟ್ ಕೊಡ್ತೀನಿ ಅಂತಂದರೆ ಈ ಥರ ಬ್ಯಾಸ್ಕೆಟ್ ಬರುತ್ತೆ ನೋಡಿ. ಈ ಬ್ಯಾಸ್ಕೆಟ್ಸು ತುಂಬ ಚೆನ್ನಾಗಿರುತ್ತೆ ಗಿಫ್ಟ್ ಮಾಡೋದಕ್ಕೆ. ನಮಗೇನಾದರೂ ಬೇರೆ ಐಟಮ್ಸು ಗಿಫ್ಟಿಗಾಗಿರ್ಬೋದು, ಏನಕ್ಕೆ ಬೇಕಂದರೂ ಅವರಿಗೆ ಹೇಳಿದರೆ ಅವರೇ ತರಿಸ್ಕೊಡ್ತಾರಂತೆ. ನಿಮಗೇನಾದರೂ ಚಿಕ್ಕಪೇಟೆ ಮಾರ್ಕೆಟ್ ಹೋಗೋದು ದೂರ ಆದರೆ ಇಲ್ಲೂ ಕೂಡ ಹೋಗ್ಬೋದು. ಇಲ್ಲೂ ಕೂಡ ರೀಸ್ನಬಲ್ಲಾಗೇ ಇದೆ ಪ್ರೈಸು ಎಲ್ಲ ಕೂಡ, ಅಷ್ಟೇನು ಕಾಸ್ಟ್ಲಿ ಅನ್ನಿಸ್ಲಿಲ್ಲ. ನೋಡಿ ಈ ಥರ ಸ್ಟೀಲ್ ಐಟಮ್ಸ್ ಎಲ್ಲ ಕೂಡ ಟೋಟಲಿ ಮನೆಗೆ ನಮಗೆ ಏನೇನು ಬೇಕೋ ಎಲ್ಲ ಐಟಮ್ಸು ಕೂಡ ಇದೆ. ಸ್ಪೂನ್ಸು, ಬೌಲ್ಸು. ಒಂದು ಚಿಕ್ಕ ಮನೆ, ಚಿಕ್ಕದಾಗಿ ಸಂಸಾರ ಸ್ಟಾರ್ಟ್ ಮಾಡೋರಿಂದ ಹಿಡಿದು ದೊಡ್ಡದೊಂದು ರೆಸ್ಟೋರೆಂಟು, ಹೋಟೆಲ್ ಓಪನ್ ಮಾಡ್ತೀವಿ ಅಂತ ಅಂದರೆ ಅಲ್ಲಿವರೆಗೂ ಕೂಡ ಈ ಶಾಪಲ್ಲಿ ಎಲ್ಲ ಸಿಗುತ್ತೆ.
ಚಿಕ್ಕ ಸ್ಪೂನಿಂದ ಹಿಡಿದು ದೊಡ್ಡ ಸ್ಪೂನು, ಬೌಲ್ಸು ನೋಡಿ ಈ ಥರ ಸೆಟ್ ವೈಸು ಕೂಡ ಕೊಡ್ತಾರಂತೆ ಅವರು. ನಮಗೆ ಸಿಂಗಲ್ ಪೀಸ್ ಬೇಕು ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ಪೀಸು ಕೂಡ ಕೊಡ್ತಾರೆ. ಇಲ್ಲ ನಾನು ಫುಲ್ ತೊಗೋತೀನಿ ಸೆಟ್ಟಪ್ಪ ಅಂತ ಅಂದರೆ ಎಲ್ಲ ಕೂಡ ಸಿಗುತ್ತೆ. ನೋಡಿ ಈ ಥರ ದೊಡ್ಡ ದೊಡ್ಡ ಜಾಲರಿಗಳು, ದೊಡ್ಡ ದೊಡ್ಡ ಚಾಕುಗಳು ಎಲ್ಲ ಕೂಡ ಇದೆ. ಎಷ್ಟು ವೆರೈಟೀಸ್ ಅಂತ ಅಂದರೆ ಒಂದು ಮನೆಗೆ ನಿಮಗೆ ಏನೇನು ಬೇಕೋ ಎಲ್ಲ ಕೂಡ ಇಲ್ಲೇ ತಂದ್ಕೋಬೋದು. ಇದ್ರ ಪಕ್ಕದಲ್ಲೇ ಇನ್ನೊಂದು ದೊಡ್ಡ ಸ್ಟೀಲ್ ಶಾಪು ಕೂಡ ಇದೆ. ಅಲ್ಲೂ ಕೂಡ ನಿಮಗೆ ಏನೇನು ಬೇಕೋ ಎಲ್ಲ ಕೂಡ ಸಿಗುತ್ತೆ. ಪ್ರತಿಯೊಂದು ಫ್ರೆಂಡ್ಸ್, ನೀವೇನಾದರೂ ಹೊಸ್ದಾಗಿ ಸಂಸಾರ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಬೆಸ್ಟು ಸಜೆಷನ್ ಇದು, ಈ ಥರ ಶಾಪಿಗೆ ಹೋಗೋದು. ಪ್ರತಿಯೊಂದು ಚೇರ್ಸು, ಸೀಸರ್ಸು, ಗ್ಲಾಸಸ್ಸು, ಬೌಲ್ಸು, ಸೆಟ್ಟು, ಗ್ಯಾಸು, ಕುಕ್ಕರುಗಳಾಗಿರ್ಬೋದು, ಈ ಥರ ಚಿಕ್ಕ ಚಿಕ್ಕ ಸ್ಪೂನುಗಳು, ಬೌಲುಗಳು, ಹಿತ್ತಾಳೆ ಸಾಮಾನು ಕೂಡ ಇದೆ ನೋಡಿ ಇಲ್ಲಿ. ಹಿತ್ತಾಳೆ ಮತ್ತು ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, ಸ್ಟೀಲ್ ವಾಟರ್ ಸ್ಟೋರೇಜ್ ಮಾಡೋದಾಗಿರ್ಬೋದು, ಈ ಥರ ಸ್ಟೀಲ್ ಬ್ಯಾಸ್ಕೆಟ್ ನೋಡಿ. ನಾವು ನಾರ್ಮಲಿ ಫ್ರೂಟ್ಸ್ ಇಡೋದಕ್ಕೆ ಪ್ಲಾಸ್ಟಿಕ್ ಬ್ಯಾಸ್ಕೆಟೇ ನೋಡಿದ್ದೀನಿ ನಾನು. ಇಲ್ಲೇ ಸ್ಟೀಲ್ ಬ್ಯಾಸ್ಕೆಟ್ ನೋಡಿದ್ದು, ಅದು ಕೂಡ ಇತ್ತು ಇಲ್ಲಿ. ನೋಡಿ ಈ ಥರ ಇದೇನು ನಾವು ರತ್ತಣಿಕೆ ಅಂತ ಕರಿತೀವಿ ಅಲ್ವಾ, ಅದು ಸ್ಟೀಲಿಂದು ಇದೆ ಇಲ್ಲಿ. ಇದು ನೋಡಿ, ಕೆಲವ್ರು ಯಾರೋ ಶಾಪ್ ಮಾಡೋದಕ್ಕೆ ಬಂದಿದ್ದರು. BBQ ಮಾಡ್ತಾರೆ ಅಲ್ವಾ, ಆ ಥರದ್ದು ಇಲ್ಲಿ ಸೆಟ್ಟು. ಇದು ಬರೀ 400 ರೂಪಾಯಿಗೆ ನಾವು ಮನೇಲೇ ಬಾರ್ಬಿಕ್ಯೂ ಮಾಡ್ಕೊಳ್ಳೋ ಗ್ರಿಲ್ ಚಿಕನ್ ಮಾಡ್ತಾರೆ ಅಲ್ವಾ, ಬರೀ 400 ರೂಪಾಯಿಂದ ಹಿಡಿದು ನಮಗೆ ದೊಡ್ಡ ರೆಸ್ಟೋರೆಂಟ್ವರೆಗೂ ಬೇಕಾಗಿರ್ತಕ್ಕಂಥ ಅದು ಕೂಡ ಕೊಡ್ತಾರಂತೆ. ಐರನ್ನಿಂದು ಗ್ರಿಲ್ ಸುಡ್ಕೋತೀವಿ ಅಲ್ವಾ, ಈ ಥರ ಗ್ರಿಲ್ಲು ನೋಡಿ. ಈ ಥರ ದೊಡ್ಡದು ನಾವು ಅಲ್ಲಲ್ಲಿ ಸೈಡಿಗೆ ನೋಡ್ತಿರ್ತೀವಿ ನೋಡಿ, ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ ಅಲ್ವಾ, ಅವರು ಈ ಥರದ್ದು ತಗೋತಾರಂತೆ. ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಈ ಶಾಪಲ್ಲಿ ಹೋಗಿ ತೊಗೋಬೋದು ನೀವು. 400 ರೂಪಾಯಿಂದ ಹಿಡಿದು ಸಿಗುತ್ತಂತೆ. 400 ರೂಪಾಯಿದು ಬಂದುಬಿಟ್ಟು ಅಲ್ಲಿ ಅವ್ರು ತೊಗೋತಿದ್ರು ಅಲ್ವಾ, ಅದು ಬಂದುಬಿಟ್ಟು 400 ರೂಪಾಯಿ. ಎಲ್ಲ ಸೆಟ್ಟು ಕೊಡ್ತಾರೆ ಅವರು ಪ್ರತಿಯೊಂದು. ಒಂದು ವೇಳೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಇವರೇ ಕೊಡ್ತಾರಂತೆ ಪ್ರತಿಯೊಂದು ಸೆಟ್ಟು. ನೀವೇನು ಈ ಥರ ಅಂಬ್ರೆಲಾಸ್ ಆಗಿರ್ಬೋದು, ದೊಡ್ಡ BBQ ಮಾಡೋ ಇದು ಗ್ರಿಲ್ ಚಿಕನ್ ಮಾಡ್ತಾರೆ ಅಲ್ವಾ, ಅದಾಗಿರ್ಬೋದು, ಮತ್ತು ಪಾನಿಪುರಿ ಬಿಸ್ನೆಸ್ ಮಾಡೋರಿಗೆ, ಮತ್ತು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡೋರಿಗೆ ಪ್ರತಿಯೊಂದು ನೋಡಿ. ಅಲ್ಲಿ ಬಟ್ಟೆ ಹಾರಾಕೋ ಸ್ಟ್ಯಾಂಡ್ ಇದೆ ಅಲ್ಲಿ ನೋಡಿ, ಅದು ಕೂಡ ಸಿಗುತ್ತೆ ಅಲ್ಲಿ. ಇದು ಬಂದುಬಿಟ್ಟು ಮೇಯ್ನ್ ಬೈಕ್ ಪಾರ್ಕಿಂಗು. ಇಲ್ಲಿ ಬಂದುಬಿಟ್ಟು 1 ಗಂಟೆಗೆ 15 ರೂಪಾಯಿಂದ 20 ರೂಪಾಯಿ ತಗೋತಾರಂತೆ ಪಾರ್ಕ್ ಮಾಡೋದಕ್ಕೆ ಬೈಕ್ನ. ಶಿವಾಜಿನಗರಲ್ಲಿ ಬೈಕು ಏನು ಕಳ್ತನ ಆಗ್ತಿರುತ್ತೆ ಅಂತೆ, ಅದಕ್ಕೆ ನೀವು ಯಾವಾಗ ಹೋದ್ರೂ ಕೂಡ ಸೇಫಾಗಿ ಪಾರ್ಕ್ ಮಾಡಿ. ಇದು ಬಂದುಬಿಟ್ಟು ಕ್ಲಿಪ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಬರೀ 20 ರೂಪಾಯಿಗೆ ಸಿಗುತ್ತೆ. ಇಲ್ಲೂ ನೋಡಿ ಟಾಪ್ಸ್ ಎಲ್ಲ ಹ್ಯಾಂಗ್ ಮಾಡಿದ್ದಾರೆ ಅಲ್ವಾ, ಪ್ಯಾಂಟು ಟಾಪ್ಸು ನಮಗೆ 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ ಟಾಪುಗಳೆಲ್ಲ ಕೂಡ. ಪ್ಲಾಜೋ ಪ್ಯಾಂಟ್ಸು, ಲೆಗ್ಗಿನ್ ಪ್ಯಾಂಟ್ಸು, ಮತ್ತು ಬಾಯ್ಸ್ ವೇರು, ಕಿಡ್ಸ್ ವೇರು, ಮೆನ್ಸ್ ವೇರ್ ಎಲ್ಲ ಕೂಡ ಈ ಥರ ಹ್ಯಾಂಗ್ ಮಾಡಿದ್ದಾರೆ. ನೀವು ಈವ್ನಿಂಗ್ ಟೈಮಲ್ಲಿ ಹೋದರೆ, ಅದು ವೀಕ್ ಡೇಸಲ್ಲಿ ಹೋಗಿ ತುಂಬ ಚೆನ್ನಾಗಿ ನೀವು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಈಸಿಯಾಗಿ. ನೋಡಿ ಎಷ್ಟು ವೆರೈಟೀಸ್ ಇತ್ತು ಅಂತ ಅಂದರೆ ಬಟ್ಟೆ ಶಾಪ್ಸು ಇಲ್ಲಿ. ಇಲ್ಲೊಂದು ಹತ್ರ ಈ ಕಡೆ ರೈಟ್ ಸೈಡ್ ಕಾಣಿಸ್ತಿದೆ ನೋಡಿ, ರಾಜ್ ಟೆಕ್ಸ್ಟೈಲ್ಸ್ ಅಂತ. ಇಲ್ಲಂತೂ ಸೀರೆ ತುಂಬ ಚೆನ್ನಾಗಿರುತ್ತೆ. ಬರೀ 300-350 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೀರೆಗಳು. ಎಲ್ಲ ಎಂಬ್ರಾಯ್ಡರಿ ಸ್ಯಾರೀಸು ಎಲ್ಲ ಸಿಗುತ್ತೆ. ಈ ಶಾಪ್ ಬಂದುಬಿಟ್ಟು ಈ ಕಡೆ ಸೈಡಲ್ಲಿ ಎಡ್ಜಲ್ಲಿ ಬರುತ್ತೆ ಇದು. ಈ ಶಾಪಲ್ಲಿ ನಿಮಗೆ ಬರೀ 150 ರೂಪಾಯಿಗೇ ಸಿಗುತ್ತೆ. ನಾವೇನು ಸ್ಲಿಪ್ಪರ್ ಶಾಪ್ಸು ಎಲ್ಲ ಬರುತ್ತೆ ನೋಡಿ, ಒಂದು ಲೈನ್ ಬರುತ್ತೆ ಸ್ಲಿಪ್ಪರ್ ತೊಗೊಳ್ಳೋದು. ಅಲ್ಲಿಂದ ರೈಟ್ ಸೈಡಿಗೆ ಹೋದರೆ ನಿಮಗೆ ಇದೆಲ್ಲ ಕೂಡ ಸಿಗುತ್ತೆ. ಬರೀ ಬಟ್ಟೆನೇ ಸಿಗುತ್ತೆ. ಶಾಪಲ್ಲೇ ಒಳ್ಳೆ ನಿಮಗೆ ಫುಟ್ಪಾತಲ್ಲಿ ಈ ಥರ ಎಲ್ಲ ನೀವು ಚೂಸ್ ಮಾಡ್ಕೋಬೇಡಿ. ಅದೇ ಪ್ರೈಸಿಗೆ ನಿಮಗೆ ಶಾಪಲ್ಲೇ ಸಿಗುತ್ತೆ. ಸ್ವಲ್ಪ ಬಾರ್ಗೇನ್ ಮಾಡಬೇಕು. ಶಿವಾಜಿನಗರಲ್ಲಂತೂ, ಶಿವಾಜಿನಗರ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ನೀವು ಬಾರ್ಗೇನ್ ಮಾಡಿದ್ರೇ ಸಿಗುತ್ತೆ. ನೋಡಿ ಈ ಲೈನೆಲ್ಲ ಕೂಡ ಚಪ್ಪಲಿ ಶಾಪು. ಒಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ 1 ಗ್ರಾಮ್ ಗೋಲ್ಡ್ ಐಟಮ್ಸ್ ಬರುತ್ತೆ ಅಲ್ವಾ, ಆ ಐಟಮ್ಸು ಕೂಡ ನಿಮಗೆ ಇಲ್ಲೇ ಬರುತ್ತೆ. ಇದನ್ನು ನೋಡಿ, ಈ 1 ಗ್ರಾಮ್ ಗೋಲ್ಡ್ ಶಾಪು ಇದೊಂದು ರೈಟ್ ಸೈಡಲ್ಲಿ ಕಾಣಿಸ್ತಲ್ವ ನಮಗೆ. ನೀವೇನು ತಗೋತೀನಿ ಅಂತ ಅಂದರೂ ಕೂಡ ಇಲ್ಲೇ ಹೋಗಿ ನೀವೆಲ್ಲ ಕೂಡ ತೊಗೊಂಡು ಬರ್ಬೋದು. ಈವನ್ ರೇಷನ್ನು ಕೂಡ ಅದಕ್ಕೆ ಒಂದು ಸಪ್ರೇಟ್ ಮಾರ್ಕೆಟ್ ಬರುತ್ತೆ. ಮತ್ತು ಮನೆಗೆ ಏನೇನು ಬೇಕೋ ನಮಗೆ ಈ ತೋರಣಗಳಾಗಿರ್ಬೋದು ಇದೆಲ್ಲ ಕೂಡ ಒಂದು ಸೈಡ್ ಬರುತ್ತೆ. ಮತ್ತು 10 ರೂಪಾಯಿ ಸಾಮಾನು ಅಂತ ಬರುತ್ತೆ, ಅಲ್ಲೂ ಕೂಡ ಒಂದು ಎಲ್ಲ ಕೂಡ ಸಿಗುತ್ತೆ ಐಟಮು ನಿಮಗೆ. ಒಂದು ಚಿಕ್ಕ ಸ್ಪೂನು, ಬೌಲ್ಸು ಎಲ್ಲ ಕೂಡ ಸಿಗುತ್ತೆ. ಸ್ಟಿಕ್ಕರು, ಪಿನ್ಸು ಎಲ್ಲ ಕೂಡ ಸಿಗುತ್ತೆ.
ಸೊ ಇದು ಫ್ರೆಂಡ್ಸ್ ಶಿವಾಜಿನಗರು. ನಾವು ನೋಡೋದಕ್ಕೆ ಮೇಯ್ನಾಗಿ ಹೋಗಿದ್ದು ಆ ಶಾಪಿಗೆ ಹೋಗಿದ್ದು ನಾವು. ಏನೋ ತಗೋಬೇಕು ಅಂತ ಅಂದರೆ ಹೋಗಿದ್ದು. ಕೆಲವೊಂದು ಐಟಮ್ಸು ಕಿಚನಿಗೆ ನನಗೆ ಬೇಕಾಗಿತ್ತು, ಅದನ್ನು ಕೂಡ ತೊಗೊಳೋಣ ಅಂತ ಹೋಗಿದ್ದು. ಸೊ ತಗೊಂಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇದ್ದೀವಿ. ನಿಮಗೇನಾದರೂ ಶಾಪಿಂಗ್ ಮಾಡ್ತೀನಿ ಅಂದರೆ ನಿಮಗೆ ಬೆಸ್ಟ್ ಸಜೆಷನ್ನು ವೀಕ್ ಡೇಸಲ್ಲೇ ಹೋಗಿ. ಇಲ್ಲ ಅಂತಂದರೆ ಎಷ್ಟು ಕಳ್ತನ ಆಗುತ್ತೋ, ಎಷ್ಟು ಎಸ್ಕೇಪುಗಳಾಗ್ತವೋ, ಇಲ್ಲಿ ಬೈಕುಗಳು ಎಲ್ಲ ಗೊತ್ತಿಲ್ಲ. ಶಿವಾಜಿನಗರಲ್ಲಿ ಮೇಯ್ನ್ ಪಾರ್ಕಿಂಗ್ ನೋಡಿಕೊಂಡು ಹೋಗಿ. ಇದು ಫ್ರೆಂಡ್ಸ್ ನಾವು ತಗೊಂಡು ಮತ್ತೆ ಮನೆಗೆ ರಿಟರ್ನ್ ಬರ್ತಾ ಇದ್ದೀವಿ. ನೋಡಿ ನಿಮಗೆ ಇದು ನೋಡಿ, ರೇಷನ್ ಶಾಪ್ಸು ಕೂಡ ನಿಮಗೆ ಅಲ್ಲಲ್ಲಿ ಕಾಣುತ್ತೆ. ಹೋಲ್ಸೇಲಲ್ಲಿ ಮಾರ್ತಾರೆ, ಸಿಂಗಲ್ ಆಗಲ್ಲ ಅಂತ ಅಂದರು. ಸ್ವಲ್ಪ ವೆಜಿಟೇಬಲ್ಸು ಫ್ರೂಟ್ಸು ನನಗೆ ಕಾಸ್ಟ್ ಅನ್ನಿಸ್ತು. ಶಿವಾಜಿನಗರಲ್ಲಿ ತುಂಬ ಹೆವಿ ಕಾಸ್ಟ್ ಹೇಳ್ತಿದ್ದಾರೆ. ನಾರ್ಮಲಾಗಿ ಬನಾನಾ ಔಟ್ಸೈಡೇ ನಮಗೆ 120 ಇಷ್ಟು ಹೇಳ್ತಾರೆ ಅಲ್ವಾ, ಅಲ್ಲೂ ಕೂಡ ಅಷ್ಟೇ ಹೇಳ್ತಾರೆ. ಇನ್ನು ಮಾರ್ಕೆಟಿಗೂ ಅದಕ್ಕೂ ದೊಡ್ಡ ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ ನನಗೆ. ಅದಕ್ಕೋಸ್ಕರ ವೆಜಿಟೇಬಲ್ಸು ಫ್ರೂಟ್ಸು ಏನೂ ತಗೊಳ್ಳಿಲ್ಲ ನಾನು. ಅವನು ಇನ್ನೇನು ಅಲ್ಲಿಂದ ಎತ್ಕೊಂಬರೋದು, ಇಲ್ಲೇ ಹತ್ತಿರದಲ್ಲೇ ತೊಗೊಂಡ್ರೆ ಆಯಿತು ಅಂತೇಳ್ಬಿಟ್ಟು ತಗೊಳ್ಳಿಲ್ಲ. ಸೊ ಇಷ್ಟು ಫ್ರೆಂಡ್ಸ್ ವ್ಲಾಗು. ಅಲ್ಲಿಂದ ಮನೆಗೆ ಬಂದಮೇಲೆ ನನ್ನ ತಂಗಿಯವ್ರು ಬರ್ತೀವಿ ಅಂತ ಹೇಳಿದರು. ನನ್ನ ತಂಗಿಯವ್ರ ಹಸ್ಬೆಂಡ್ ಇವರು. ಅವನಿಗೆ ರಾಖಿ ಕಟ್ಸೋಣ ಹನ್ವಿ ಹತ್ರ ಅಂತೇಳ್ಬಿಟ್ಟು ಇವಳನ್ನ ಕರ್ಕೊಂಡು ಹೋದರೆ ಅವನಂತೂ ತುಂಬ ಅಳ್ತಾ ಇದ್ದ. ಸೊ ಹಾಗೆ ಹೆಂಗೋ ಮಾಡಿ ಕಟ್ಟಿದ್ದೆ, ನಾನೇ ಕಟ್ಟಿದೆ ಸುಮ್ಮನೆ ಮುಟ್ಟಿಸ್ಬಿಟ್ಟು ಹನ್ವಿ ಹತ್ರ. ಅವ್ರ ಅಪ್ಪಾಜಿ ಹತ್ರ ಇದ್ದರೆ ಇರ್ತಾನೆ ಅಂತೇಳಿ ಅವ್ರ ಅಪ್ಪಾಜಿ ಹತ್ರ ಕೂರಿಸಿದ್ರೆ ಅವ್ರ ಹತ್ರನೂ ಇರಲಿಲ್ಲ, ತುಂಬ ಹತ್ಬಿಟ್ಟ ಇವನು. ಇದು ಫ್ರೆಂಡ್ಸ್ ನಮ್ಮ ರಾಖಿ ಫೆಸ್ಟಿವಲ್ ಲಾಗು, ಎ ಡೇ ಇನ್ ಮೈ ಲೈಫ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.